ಬಿಡದಿಯಲ್ಲಿ ರೈತರ ಹೋರಾಟ ನಡೀತಾ ಇರುವ ಬೆನ್ನಲ್ಲೇ ಕಲ್ಪತರು ನಾಡಿನ ಅನ್ನದಾತರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿರೋ HAL ಇಟ್ಟಿರೋ 200 ಎಕರೆ ಭೂಮಿಗೆ ಬೇಡಿಕೆ ಈಗ ರೈತರ ನಿದ್ದೆಗೆಡಿಸಿದೆ. ಆ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. HALಗೆ ಹೆಚ್ಚುವರಿ ಭೂಮಿ ಒತ್ತುವರಿಗೆ ವಿರೋಧ. KIADB ಕಚೇರಿ ಮುಂದೆ ರೈತರಿಂದ ಪ್ರತಿಭಟನೆ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಭೂಸ್ವಾಧೀನಕ್ಕೆ ರೈತರು ಕಹಳೆ ನಡೆಸುತ್ತಿದ್ದಾರೆ. ಇದರ ನಡುವೆ ಕಲ್ಪತರು ನಾಡಿನ ಅನ್ನದಾತರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ HAL ಸ್ಥಾಪನೆಯಾಗಿದೆ. ಇದು ದಶಕಗಳೇ ಕಳೆಯುತ್ತಾ ಬಂದಿದ್ದು. ಈ ನಡುವೆ ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲ್ನಲ್ಲಿರುವ HALಗೆ ಹೆಚ್ಚುವರಿ ಭೂಮಿಗಾಗಿ ಸರ್ಕಾರ ಮುಂದಾಗಿದೆ. ಇದು ರೈತರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಈ ಬಗ್ಗೆ ವಿರೋಧಿಸಿ ಸುತ್ತಮುತ್ತಲ ನೂರಾರು ರೈತರು ತುಮಕೂರಿನ KIADB ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಸರ್, ಈಗ ಆಲ್ರೆಡಿ 600 ಎಕರೆ ತಗೊಂಡ್ಬಿಟ್ಟಿದ್ರು. ಮುಂದೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರು. ಆಮೇಲೆ 600 ಎಕರೆಯಲ್ಲಿ 200 ಎಕರೆ ನಾವು ಅದರೊಳಗಿದ್ವಿ. ಪರ್ಯಾಯ ಜಮೀನು ಕೊಟ್ಟರು. ತಿರ್ಗಾ ಮತ್ತೆ ಅದ್ರೊಳಗೆ ತೋಟ ಮಾಡಿದ್ವಿ. ಆ ತೋಟ ಮಾಡಿದ್ರು ಕೂಡ ತಿರ್ಗಾ ಮತ್ತೆ ಬೇಕು ಅಂತಾರೆ. ಸರ್, ನಾವು ರೈತರು ಏನು ಪುನರ್ಜನ್ಮ ಪಡೆದಂಗಾಗುತ್ತೆ. ನಾವು ತಿರ್ಗಾ ಅವ್ರು ಕೊಟ್ಟಿದ್ದ ಜಮೀನು, ಪರ್ಯಾಯ ಕೊಟ್ಟಿದ್ದ ಜಮೀನು ತಿರ್ಗಾ ತೋಟ ಮಾಡಿದ್ದೀವಿ. ತಿರ್ಗಾ ಕಿತ್ಕೊಂಡು ನಾವು ಎಲ್ಲಿ ಹೋಗ್ಬೇಕು ಸರ್? ಯಾವ ಬಾವಿ ಫಿಕ್ಸ್ ಆಗಬೇಕು ಸರ್? ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕಂಡಿದ್ರೆ ಅಥವಾ HAL ಇಂಜಿನಿಯರ್ಗಳು ಅಂತವ್ರಲ್ಲ, ಅವ್ರಿಗೂ ಏನಾರ ಅವ್ರ ರೈತರ ಮಕ್ಕಳ ಹುಟ್ಟಿ ಹೊಟ್ಟೆ ಮುಟ್ಟಿದ್ರೆ ದಯವಿಟ್ಟು ಈ ಭೂಮಿನ ನಮಗೆ ರೈತರಿಗೆ ಬಿಡ್ತಾರೆ. ಕಳೆದ 10 ವರ್ಷಗಳ ಹಿಂದೆ ಗುಬ್ಬಿ ತಾಲೂಕು ಬಿದರೆಹಳ್ಳ ಕಾವಲ್ ಬಳಿ ರೈತರ ಸಾಗುವಳಿ ಭೂಮಿಯೂ ಸೇರಿದಂತೆ ಸುಮಾರು 660 ಎಕರೆ ಪ್ರದೇಶದಲ್ಲಿ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ HALನ ಬಹು ಉಪಯೋಗಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕ ಆರಂಭಗೊಂಡಿತ್ತು. ಇದರ ವಿಸ್ತರಣಾ ಘಟಕಕ್ಕಾಗಿ ಸುಮಾರು 400 ಎಕರೆಗೂ ಹೆಚ್ಚು ಜಾಗಕ್ಕೆ ಸರ್ಕಾರಕ್ಕೆ HAL ವತಿಯಿಂದ ಮನವಿ ಸಲ್ಲಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರ KIADB ಅವರಿಗೆ HAL ವಿಸ್ತರಣಾ ಘಟಕಕ್ಕೆ ಅಗತ್ಯವಿರುವ ಭೂಮಿ ಗುರುತಿಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿತ್ತು. ಸರ್ಕಾರದ ಆದೇಶದ ಮೇರೆಗೆ KIADB ಅಧಿಕಾರಿಗಳು HAL ಘಟಕದ ಸುತ್ತಮುತ್ತಲೂ 457 ಎಕರೆ ಜಾಗ ಗುರುತಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಇವತ್ತು ಏನು ರೈತರು ನಮ್ಮ ಜಾಗನ ಒತ್ತುವರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಬಿದರೆಹಳ್ಳಿ ಸುತ್ತಮುತ್ತ ಬಿದರೆಹಳ್ಳ ಕಾವಲಿನ ಸುತ್ತಮುತ್ತ ರೈತರೆಲ್ಲ ಬಂದಿದ್ದಾರೆ. ಅವರು ಕೇಳಕ್ಕೆ ಮೊದಲೇ ನಮ್ಮ ಯಜಮಾನರಾಗಲೇ ಮುಖ್ಯಮಂತ್ರಿಯವ್ರ ಹತ್ರ ನೋಡಿ, ನಿಮ್ಮ ಮುಂದೆನೇ ಇದೆ, ಲೆಟ್ರೆಲ್ಲ ಮಾಡಿಸಿದ್ದಾರೆ ಮತ್ತು ಸರ್ಕಾರದಿಂದನೂ ಆಗಲೇ ಆದೇಶ ಸಹಿತ ಇದೆ, ರೈತರ ಹತ್ರ ಡಿಸ್ಕಸ್ ಮಾಡಿ ಅವ್ರದ್ದೇನು ನೋಡಿ ಅಂತ. ಸೊ ಹಂಗಾಗಿ ನಾವು ರೈತರ ಪರವಾಗಿದ್ದೀವಿ. ಮತ್ತು ನಮ್ಮನೆಯವ್ರಿಗೆ ಜನರ ನಾಡಿ ಮಿಡಿತ ಜನಕ್ಕೆ ಗೊತ್ತಾಗಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಬಹುಶಃ ಅವರಾಗಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ, ಇದ್ರ ಬಗ್ಗೆ ಕೆಲಸನೂ ಮಾಡ್ತಿದ್ದಾರೆ. ನಾವು ರೈತರ ಪರವಾಗಿ ಇದ್ದೀವಿ. ಆದರೆ ಇದರಲ್ಲಿ ರೈತರ ಸುಮಾರು 146 ಎಕರೆ ಫಲವತ್ತಾದ ಭೂಮಿಯೂ ಸೇರಿದೆ. ಈ ಹಿನ್ನೆಲೆಯಲ್ಲಿ ಭೂಮಿ ನೀಡಲು ನಿರಾಕರಿಸಿದ ರೈತರು ಸ್ಥಳೀಯ ಶಾಸಕರಾದ SR ಶ್ರೀನಿವಾಸ್ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳಿಗೆ ತಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಹೇಗೆ ಸ್ಪಂದಿಸುತ್ತಾರೆ ಕಾದು ನೋಡಬೇಕು. ವಿಠಲ್, ನ್ಯೂಸ್ 18 ತುಮಕೂರು.